ಅಖಂಡ ಅಧಿಕಾರವಿದ್ದರೂ ಅತಿ ಸೌಮ್ಯವಾಗಿ ವರ್ತಿಸುವುದೇ ಪ್ರಕೃತಿಯ ಮಡಿಲಲ್ಲಿ ಇಂದು ನಾವು. ಬೆಟ್ಟಗಳ ಜೀವ ಕುಮಾರ ಪರ್ವತ ಪುಷ್ಪಗಿರಿ ಚಾರಣ ನಮ್ಮ ಕರ್ನಾಟಕದ ಕೊಡಗಿನ ದಕ್ಷಿಣ ಜಿಲ್ಲೆಯಲ್ಲಿರುವ ಅತಿ ಸುಂದರ ಮತ್ತು ಬಲು ಕಠಿಣವಾದ ಚಾರಣವಾಗಿದೆ. ಸರಿಸುಮಾರು 1712 ಮೀಟರ್ ಅಂದರೆ 5617 ಅಡಿ ಎತ್ತರ ಬೆಳೆದು ಕರ್ನಾಟಕದ 2ನೇ ಅತಿ ಎತ್ತರದ ಶಿಖರವಾಗಿ ಬೆಳೆದು ನಿಂತಿದೆ ಪುಷ್ಪಗಿರಿ ಚಾರಣ. ಈ ಚಾರಣವನ್ನೇರಲು ನಮಗೆ 2 ದಾರಿಗಳಿವೆ. ಒಂದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯದಿಂದ, ಮತ್ತೊಂದು ಸೋಮವಾರಪೇಟೆಯ ಬೀಡಳ್ಳಿ. ಕುಕ್ಕೆ ಸುಬ್ರಹ್ಮಣ್ಯ ಮಾರ್ಗವು ಬಹಳ ಜನಪ್ರಿಯವಾದರೂ ಸಹ ಒಂದು ಕಡೆಗೆ 13 ರಿಂದ 14 ಕಿಲೋಮೀಟರ್ ಸಾಗಬೇಕಾದ ಬಲು ಕಠಿಣವಾದ ಮಾರ್ಗ. ಮತ್ತೊಂದು ನಾವು ಆಯ್ಕೆ ಮಾಡಿಕೊಂಡಿದ್ದು ಸಹ ಇದೆ, ಸೋಮವಾರಪೇಟೆಯ ಬೀಡಳ್ಳಿಯ ಮಾರ್ಗ. ಸರಿಸುಮಾರು ಒಂದು ಕಡೆಗೆ 7 ರಿಂದ 8 ಕಿಲೋಮೀಟರ್ಗಳಷ್ಟು ಅಂತರಗಳನ್ನು ಒಳಗೊಂಡಿದ್ದರೂ ಸಹ ವೆರಿ ಟಫೆಸ್ಟ್ ಟ್ರಕ್ ಎಂದೇ ಫೇಮಸ್ ಆಗಿರುವ ಕುಮಾರ ಪರ್ವತ ಚಾರಣವು ಗಗನ ಚುಂಬಿ ಬೆಳೆದು ನಿಂತಿರುವ ಮರಗಳು, ಬೃಹದಾಕಾರದ ಕಲ್ಲು ಬಂಡೆಗಳ ನಡುವೆ ಕಿರಿದಾದ ದಾರಿಗಳಲ್ಲಿ ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದೆ 8 ಕಿಲೋಮೀಟರ್ಗಳ ಅಂತರವನ್ನು ನಾವು ಸಾಗಿ ಬೆಟ್ಟ ಗುಡ್ಡಗಳನ್ನೇರಿ ಮೇಲೆ ತಲುಪಿದಾಗ ಮೈ ರೋಮಾಂಚನವೆನಿಸುವಂತಹ ಪ್ರಕೃತಿಯ ವಿಸ್ಮಯ. ಬೆಟ್ಟವನ್ನೇರಿ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಕೊಂಡು ಇಳಿಯುವಾಗ ಪ್ರಕೃತಿಯನ್ನು ನೋಡಿ ಕೆಂದಾವರಿಯಂತೆ ಅರಳಿದ್ದ ನಮ್ಮ ಮುಖಗಳು ದಣಿದ ಆಯಾಸದ ಬೇಸರದಿಂದ ಮುದುಡಿದ ತಾವರೆಯಂತಾಗಿದ್ದವು. ಬೇಸರದಿಂದ ಕಾಲು ನೋವುಗಳಲ್ಲಿ ಬೆಟ್ಟವನ್ನಿಳಿಯದೆ ಬೇರೆ ದಾರಿ ಕಾಣದ ನಮಗೆ ಸ್ವಲ್ಪ ದೂರ ಸಾಗಿ ಬಂದಾಗ ಅಲ್ಲೊಂದು ವಾಟರ್ ಫಾಲ್ ಸಿಕ್ಕಿದ್ದು. ಸಮುದ್ರದಲ್ಲಿ ಸಿಹಿ ನೀರು ಸಿಕ್ಕಷ್ಟೇ ಖುಷಿಯಾಯಿತು. ಸ್ವಲ್ಪ ನೀರು ಕುಡಿದು ಮುಂದೆ ಸಾಗಿ ಬಂದ ನಮಗೆ ಚಾರಣದ ಅಂತ್ಯವಾಯಿತು. ಟ್ರಕ್ಕಿಂಗ್ ನಲ್ಲಿ ನನ್ನ ಸ್ನೇಹಿತರೊಡನೆ ನಾ ಕಳೆದಂತ ಸಮಯವು ನನ್ನ ಜೀವನದ ಅತ್ಯಮೂಲ್ಯವಾದ ಸಮಯವಾಗಿದೆ. ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಸಿಹಿಯ ನೆನಪುಗಳೊಂದಿಗೆ. ಪ್ರೀತಿಯಿಂದ ಪಪ್ಪಿ ಕೊಟ್ಟ ಮಮ್ಮಿ, ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ? ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬೇಕೆಂದು ಕಾಡು ಸುತ್ತಲು ಬಂದ ನನಗೆ ಕುಮಾರ ಪರ್ವತ ಕೊಟ್ಟಂತಹ ಅದ್ಭುತ ಅನುಭವಗಳೊಂದಿಗೆ ನನ್ನ ಕೊನೆಯ ಹೆಜ್ಜೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಬಾಯ್.